ಬೇಕಾಗಿರೋದು ಯಾವುದು ಅಂದ್ರೆ ಈ ರಾಜ್ಯದ ಜನ ವಾಲ್ಮೀಕಿ ಸಮುದಾಯದ ಜನ ನಂಬೇಕಾಗಿರೋದು ಯಾವುದು? ನಾಗೇಂದ್ರ ಅವರು ಕ್ಲೀನ್ ಹ್ಯಾಂಡ್ ದದ್ದನವರಿಗೆ ಏನು ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದೀನಿ. ಅದಕ್ಕೊಂದು ಕಾನೂನಿನ ಪ್ರಾಸೆಸ್ ಇದೆ, ಅದಕ್ಕೊಂದು ತನಿಖೆ ಇದೆ, ಅದ್ ನಡೀತಿದೆ. ಯಾರು ಉಪ್ಪು ತಿಂದಿದ್ದಾನ ಅವ್ನು ನೀರು ಕುಡಿಬೇಕು. ಕುಮಾರಸ್ವಾಮಿ ಅವರು ಹೇಳ್ದಂಗಲ್ಲ, ಕುಮಾರಸ್ವಾಮಿ ಅವರು ಉಪ್ಪು ತಿಂದ ನೀರು ಕುಡಿಬೇಕು ಅಂತ ನಾಳೆ ದಿವಸ ನಮ್ಮನ್ನ ಷಡ್ಯಂತ್ರ ಮಾಡ್ತಾವ್ರೆ ಅಂದ್ರು. ಇಲ್ಲ, ಪ್ರಶ್ನೆನೇ ಇಲ್ಲ. ಇಲ್ಲಿ ಯಾರು ಉಪ್ಪು ತಿಂದಿದಾರ ಅವ್ರು ನೀರು ಕುಡಿಲೇಬೇಕು. ರಾಜ್ಯದ ಜನನೂ ನೋಡ್ತಾವ್ರೆ. ಮತ್ತೆ ಈಗ ಪೊಲೀಸ್ ತನಿಖೆಯಿಂದ ಬಚ್ಚಿಡಕ್ಕಾಗಲ್ಲ ಯಾವುದನ್ನು. ಇವತ್ತು ಸೋಷಿಯಲ್ ಮೀಡಿಯಾ ಕಾಲ, ಎಲ್ಲವೂ ಹರಿದಾಡಿರುತ್ತೆ, ಎಲ್ಲವೂ ತನಿಖೆಯ ವ್ಯಾಪ್ತಿಗೆ ಒಳಪಡುತ್ತೆ. ಅದಕ್ಕೆ ಒಂದು ಟೈಮ್ ಅಂತಿದೆ, ತನಿಖೆ ಪ್ರಾಸೆಸ್ ಕಂಪ್ಲೀಟ್ ಆಗಕ್ಕೆ ಒಂದು ಟೈಮ್ ಅಂತಿದೆ. ಆ ಟೈಮ್ ವರೆಗೂ ಕಾಯ್ಬೇಕಷ್ಟೇ. ನಾವು ಜಡ್ಜ್ಮೆಂಟ್ ಕೊಟ್ರೆ ಏನ್ ಪ್ರಯೋಜನ? ನಮ್ ಜಡ್ಜ್ಮೆಂಟ್ ಶಿಕ್ಷೆ ಆಗಲ್ಲ. ಇಲ್ಲಿ ಕೊಡೋ ಜಡ್ಜ್ಮೆಂಟ್ ಶಿಕ್ಷೆ ಇರಲ್ಲ. ನಾನು ಸೌಜನ್ಯ ಅಂತ ಬಳಸಿದ್ಕೊಂದು ಮಾತಿಂದ ಹೇಳ್ಬಿಡ್ತೀನಿ, ಕ್ಲಾರಿಫೈ ಮಾಡ್ತೀನಿ. ನೋಡಿ, ಅನೇಕರು SITಗಳು ನೋಟಿಸ್ ಕೊಟ್ಟಾಗ ಅದಕ್ಕೆ ತಡೆ ತಂದಿದ್ದಾವೆ. ಆದರೆ ಯಾವ ಪ್ರಯತ್ನವನ್ನು ನಡೆಸಿ CM ಹತ್ರ ಹೋಗಿರ್ಬೋದು, ಆ್ಯಸ್ ಎ ಕಾಂಗ್ರೆಸ್ ಪರ್ಸನ್, ಆ್ಯಸ್ ಎ MLA, ಆ್ಯಸ್ ಎ ಎಕ್ಸ್ ಮಿನಿಸ್ಟರ್, ಅಲ್ಲಿ ಹೋಗಿರ್ಬೋದು, ಡಿಸ್ಕಸ್ ಮಾಡಿರ್ಬೋದು, ಮಾತಾಡಿರ್ಬೋದು. ಅದು ಸಹಜವಾದ ಸಂಗತಿಗಳೇ ಎಲ್ಲ ಕಡೆನೂ. ಆದರೆ ಅದರ ಅರ್ಥ ಬಚಾವ್ ಮಾಡಕ್ ನೋಡ್ತಿದ್ದಾರೆ ಅಂತಲ್ಲ. CM ಸೂಚನೆ ಕೊಟ್ರೆ ಮಾತ್ರ ರಾಜೀನಾಮೆ ಕೊಡಕ್ಕಾಗೋದು. ಕ್ಯಾಬಿನೆಟ್ ಸಚಿವರು ಅವ್ರ ಕ್ಯಾಬಿನೆಟ್ ಅಲ್ಲಿ ರಾಜೀನಾಮೆ ಬರಕ್ ಮುಂಚೆ ಏನ್ ಕೆಲಸ CM ಅವ್ರ ಜೊತೆಯಲ್ಲಿ? ಹಿ ಇಸ್ ನಾಟ್ ಇವನ್ ಅ ಮಿನಿಸ್ಟರ್ ನೌ. ಮುಖ್ಯಮಂತ್ರಿಗಳನ್ನ ಸತತವಾಗಿ ಭೇಟಿ ಮಾಡ್ತಾರೆ. ಅದಾದ್ಮೇಲೆ ನೋಟಿಸ್ ಬರುತ್ತೆ. ನೋಟಿಸ್ ಆದ್ಮೇಲೆ ಇವತ್ತು ವಿಚಾರಣೆ. ಇವತ್ತು ಕೂಡ ಅರೆಸ್ಟ್ ಇಲ್ಲ. ಈ ಪ್ರಕರಣದಲ್ಲಿ ಆಲ್ರೆಡಿ 11 ಜನ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ. ಕರೆಕ್ಟ್ ಮೇಡಮ್, ಅವ್ರು ಕಾಂಗ್ರೆಸ್ ಅವರು ಹೇಳ್ತಾರೆ ಕರೆಕ್ಟ್. ಯಾವ ರೀತಿ ಅಂದ್ರೆ ಅವ್ರು ಸೌಜನ್ಯಕ್ಕೆ ಹೋಗಿ ಹೋಗಿದ್ದಾರೆ. ಸೌಜನ್ಯಕ್ಕೆ ನಾನು SITಗೆ ಹೋಗ್ತೀನಿ, ಸೌಜನ್ಯಕ್ಕೂ ನಿಮ್ಮ ಹೆಸರಲ್ಲ, ಸೌಜನ್ಯಕ್ಕೂ ನಿಮ್ಮ ಹೆಸರಲ್ಲ, ಸೌಜನ್ಯಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ಸೌಜನ್ಯಕ್ಕೆ ಹಗರಣ ಆಗಿದೆ, ಸೌಜನ್ಯಕ್ಕೆ ಹಗರಣ ಆಗಿದೆ ಅಂತ ನೀವೇ ಒಪ್ಕೊಂಡ್ರಲ್ರಿ. ಸೌಜನ್ಯಕ್ಕೆ ಹಗರಣ ಆಗಿರೋದ್ರಿ ಅವರು ನಿಮ್ಮ ಇದನ್ನ ಹೇಳ್ತಾ ಇರೋದು. ಸೌಜನ್ಯಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ಬಡವರ ದಲಿತರ ದುಡ್ಡು ತಿಂದಿದ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದು. ಸೌಜನ್ಯಕ್ಕೆಲ್ಲ ಕೊಟ್ಟಿದಂತದ್ದು, ಸೌಜನ್ಯಕ್ಕೆಲ್ಲ ಕೊಟ್ಟಿದಂತದ್ದು ದಲಿತರ ದುಡ್ಡು ತಿಂದಿದ್ದಕ್ಕೆ. ಯಾವ ದಲಿತರ ಬಗ್ಗೆ ದಿನ ಬೆಳಗಾದ್ರೆ ಕೂಗಾಡ್ತಿರೋ ಅವರ ದುಡ್ಡನ್ನು ತಿಂದಿದ್ದಕ್ಕೆ ಕೊಟ್ಟಿದಂತದ್ದು ಜನರ ಮುಂದೆ ಒಪ್ಕೊಂಡ್ರೆ. ಈಗ ಅಶ್ವಿನ್ ಹೇಳ್ತಾರೆ, ಅಶ್ವಿನ್ ಕೂಡ ಹೇಳ್ತಾರೆ, ದುಡ್ಡನ್ನ ತೆಗೆದಿರೋ ಕಾಂಗ್ರೆಸ್ ಪಕ್ಷ, ತಿಂದಂತ ದಲಿತರ ಅಶ್ವಿನ್ ಅವರು ಹೇಳ್ತಾರೆ, ಅಶ್ವಿನ್ ಅವರು ಹೇಳ್ತಾರೆ, ಅಶ್ವಿನ್ ಅವರೇ SC/ST TSPಯ ದುಡ್ಡು ತೆಗೆದಿರೋದು ಗ್ಯಾರಂಟಿಗೆ ಕಾಂಗ್ರೆಸ್ ಸರ್ಕಾರ. ಹಿಂದುಳಿದ ವರ್ಗಗಳು ST ಸಮುದಾಯದ ವಾಲ್ಮೀಕಿ ದುಡ್ಡನ್ನ ತೆಗೆದಿರೋದು ಕಾಂಗ್ರೆಸ್ನವರು ಅಲ್ವಾ? ನೋಡಿ, ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 22,000 ಕೋಟಿ ತೆಗೆದಿದ್ದು ಅವರ ಒಂದು ಸ್ವಂತ ಪಕ್ಷದ ಪ್ರಣಾಳಿಕೆಯನ್ನ ಫುಲ್ಫಿಲ್ ಮಾಡಲಿಕ್ಕೆ. ಗ್ಯಾರಂಟಿಗೆ ಹಣ ಇರಲಿಲ್ಲ. ಪೆದ್ದ ತಂದಲ್ಲಿ ಅನೌನ್ಸ್ ಮಾಡ್ಕೊಂಡು ಬಂದ್ರು. ಸಂಪನ್ಮೂಲ ಕ್ರೋಢೀಕರಿಸೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಅವೈಜ್ಞಾನಿಕವಾದಂಥ ರೀತಿನಲ್ಲಿ ಇದ್ದಿದ್ದಕ್ಕೆ ಅದನ್ನ ತಗೊಂಡು ಬಂದ್ರು. ಆದ್ರೂ ಆ ಒಂದು ಹಿಂದುಳಿದ ವರ್ಗದ ಜನರು ಹೇಗೆ ಅಂತಂದ್ರೆ, ಇರ್ಲಿ ನಮ್ಮ ಒಂದು ಯಶೋಗಾಥೆಗೆ ನಮ್ಮ ಅಭಿವೃದ್ಧಿಗೆ ಇತ್ತಂತ ದುಡ್ಡನ್ನ ಗ್ಯಾರಂಟಿಗೆ ಹಾಕ್ತಿದ್ದಾರೆ. ಜನರು ಸುಮ್ಮನೆ ಆದ್ರು ಅಂದ್ರೆ ಕೊಡ್ಲಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ನೀವು ಮಾತಾಡ್ಬೇಕು ಮಾತಾಡಿಲ್ಲ, ಮುಗಿಸ್ಬಿಡ್ತೀನಿ, ಮಾತಾಡಿ. ಫುಲ್ ಟೈಮ್ ಒಂದ್ ನಿಮಿಷ ತಾಳಿ, ಒಂದ್ ನಿಮಿಷ. ಟಾಪಿಕ್ ಡೈವರ್ಟ್ ಮಾಡೋದು ಬೇಡ. ಇಲ್ಲೇನಾಗಿದೆ, ವಾಲ್ಮೀಕಿ ಹಗರಣ ದುಡ್ಡು ತಗೊಂಡೋಗಿ ಇವರು ಗ್ಯಾರಂಟಿ ಕೊಟ್ಟಿಲ್ಲ. ವಾಲ್ಮೀಕಿ ಹಗರಣದಲ್ಲಾದಂತ ಅವ್ಯವಹಾರ ನಮ್ಮೆಲ್ರಿಗೂ ಗೊತ್ತಿದೆ. ಈ ದುಡ್ಡನ್ನ ತಗೊಂಡಿಲ್ಲ CM ಕೊಟ್ಟಿದ್ದಾರೆ, ತಗೊಂಡಿಲ್ಲ DCM ಕೊಟ್ಟಿದ್ದಾರೆ, ತಗೊಂಡಿಲ್ಲ ಅಂದ್ರೆ ಹೈಕಮಾಂಡ್ ಕೊಟ್ಟಿದ್ದಾರೆ. ನಾಗೇಂದ್ರ ಅವರು ಇದನ್ನ ಹೇಳ್ಬೇಕು. ಮತ್ತೆ ಹೇಳ್ತೀನಿ, ಲಾಯರ್ ಅವರು ಅವಾಗ್ಲೇ ಹೇಳ್ತಾ ಇದ್ರು 164 ಮತ್ತೆ 161 ಬಗ್ಗೆ ಒಂದು IPC ಬಗ್ಗೆ ನೀವು ಹೇಳ್ತಾ ಇದ್ರಿ. ಆ ಅಡಿನಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ಗಳು ಕೊಡ್ಬೇಕಂತ ಅಲ್ವಾ? ಇದ್ರ ಬಗ್ಗೆ ಎಲ್ಲ ಆಗ್ತಿದ್ದಾಗ, ಈ ತನಿಖೆಗಳ ಬಗ್ಗೆ ಆಗ್ತಿದೆ ಅಂದಾಗ, ಒಂದು ಶಾಸಕರಾದಂಥ ಅದೇ ನಿಗಮದ ಆಗಿದ್ದಂಥ ನಿಗಮದ ಅಧ್ಯಕ್ಷರು ಏನು ಹೇಳಿಕೆ ಕೊಡಬೇಕು? ಇಷ್ಟೆಲ್ಲ ಆದ್ರೂ ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಏನರ್ಥ? ಮತ್ತೆ ಇನ್ನೂ ಒಂದು ಮಾತು ಹೇಳಿದ್ರು, ಇದು ದಳ ಮತ್ತು BJPಯವರ ಗೊಂದಲ ಮಾಡ್ಕೊಳ್ಳೋದು ಬೇಡ, ಕಿರ್ಚಾಡೋದು ಬೇಡ, ಪ್ರತಿಭಟಿಸೋದು ಹೌದು. ಹಿಂದೆ ಹಗರಣಗಳನ್ನ ಮತ್ತೆ ನಾನು ಇನ್ನೂ ಹೇಳ್ತಿದ್ದೀನಿ. ಕಾಂಗ್ರೆಸ್ ಕಾಂಗ್ರೆಸ್ ಅವರ ರಕ್ತದಲ್ಲಿದೆ ಹಗರಣಗಳ ಮಾಡೋಂಥದ್ದು.
ಆಯ್ತಾ? ಏನಕ್ಕೆ ಒಂದು ಆಯ್ತಾ? ಒಬ್ಬ ಅಧಿಕಾರಿ ಸತ್ತಾಗ್ಲೇ ಅಲ್ರಿ, ಬರ್ಬೇಕಾ ಸರ್? ದೇವೇಗೌಡರು CM ಆಗಿದ್ದಾಗ ಜಲಭಾಗ್ಯ, ಹಿಸ್ಟ್ರಿ ಎಲ್ಲ ಕೃಷ್ಣ ಮಾತಾಡ್ಕೊಂಡು ಜಲಭಾಗ್ಯದ ಈಗ ನಿಮ್ಮ ತಿನ್ನೋನ್ ರಕ್ತದ ಬಾಯಿಗೆ ಬಗ್ಗೆ ಮಣ್ಣು ಹಾಕ್ಬೇಡಿ, ಕೇಳಿಸ್ಕೊಳ್ಳಿ ಸರ್. ರಕ್ತದ ಬಗ್ಗೆ ಕೇಳಿಸ್ಕೊಳ್ಳಿ ಯಾಕೆ ಸರ್, ನಿಮ್ಗೆ ಧೈರ್ಯ ಐತ್ರೆ. ನಿಮಗೆ ಹಳೆದೆಲ್ಲ DNA ಈ ಬಗ್ಗೆ ಮಾತಾಡ್ತೀರಿ ಮಾತಾಡ್ತೀರಿ ನೀವು. ನೀವು. ಕೇಳಿಸ್ಕೊ ಅಂತ ತಾಕತ್ತು ನಿಮ್ಮ ಸಮಾಜ ಈ ಸೈಕಲ್ ಕೇಳಿಸ್ಕೊ. ಹಳೆದೆಲ್ಲ ಮಾತಾಡ್ತಿದ್ರೆ ಹೊಟ್ಟೆ ತುಂಬ ಸಾಮಾನ್ಯ. ಹಳೆದೆಲ್ಲ ಮಾತಾಡ್ತಿದ್ರೆ ಹೊಟ್ಟೆ ತುಂಬ ಅಶ್ವಿನ್ ಅವರೇ, ನಿಮ್ಗೆ ಆಯ್ತು ಅಶ್ವಿನ್ ಅವರೇ, ಆಯ್ತು ಕೇಳಿಸ್ಕೊಂಡ್ರು ಅವರು ಉತ್ತರ ಕೊಡ್ಲಿ. ನೀವ್ ಹೇಳಿದ್ರಿ ಅಲ್ಲಲ್ಲ ಅಶ್ವಿನ್ ಅವ್ರೆ, ಅಶ್ವಿನ್ ಅವರೇ, ಅಶ್ವಿನ್ ಅವರೇ, ಅಶ್ವಿನ್ ಅವರೇ, ಅಶ್ವಿನ್ ಅವರೇ, ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿ ಅವರು, ಉತ್ತರ ಕೊಡ್ಲಿ ಬಿಡಿ ಅವರು. ಆಯ್ತು, ಅಧಿಕಾರಿ ಸತ್ತಾಗ್ಲೇ ಹಗರಣಗಳು ಹೊರಗಡೆ ಬರ್ಬೇಕಾ? ಹೇಳಿ ಅಲ್ಲಲ್ಲ. ಹೇಳಿ ಅದೇವ್ರೆ, ಉತ್ತರ ಕೊಡಿ, ನೀವು ಉತ್ತರ ಕೊಡ್ರಿ, ನೀವು ಉತ್ತರ ಕೊಡ್ರಿ. ಅಶ್ವಿನ್ ಅವರೇ ಬಿಡ್ಲಿ. ಅಶ್ವಿನ್ ಜಿ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅಶ್ವಿನ್ ಅವರೇ ನೀವು ಪ್ರಶ್ನೆ, ಅಶ್ವಿನ್ ಅವರೇ ಕಿಚ್ಚಬೇಡಿ, ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೋಬೇಕು. ನಿಮಗೂ ಸೌಜನ್ಯ ಬೇಕು, ನಿಮಗೆ ನಿಜವಾದ ಅರ್ಥದ ಸೌಜನ್ಯ. ಅಶ್ವಿನ್ ಅವರೇ, ನೀವು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡ್ಬೇಕು. ಉತ್ತರ ಕೊಡಕ್ಕೆ ಅವರಿಗೆ ಬಿಡಿ. ಅಶ್ವಿನ್ ಅಶ್ವಿನ್ ಸಾಕು ಅಹಿಂದ ನಾಯಕ ಅಂತ ಕರೆಸ್ಕೊಳ್ಳುವ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೇಳಿಸ್ಕೊಳ್ಳಿ, ಅದೇ ಸಮಯ ಇಲ್ಲ. ಅಹಿಂದ ನಾಯಕ ಅಂತ ಕರೆಸ್ಕೊಳ್ಳುವ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇನೆ SC SP TSP ದುಡ್ಡನ್ನ ಗ್ಯಾರಂಟಿಗೆ ವಾಲ್ಮೀಕಿ ನಿಗಮದ ದುಡ್ಡು ಹಗರಣ ಎಲ್ಲಿಗೆ ಬರ್ತಾ ಇದೆ ಸಂದೇಶ? ಕ್ವಿಕ್ ಆಗಿ ಮಾತ್ರ ಮಾತಾಡ್ಬೇಕು. ರಕ್ತದ ಬಗ್ಗೆ ಮಾತಾಡೋಷ್ಟು ಹೊಲಸ್ತಾನ ನಾನು ಹಿಡಿಯಲ್ಲ. ಒಂದು ಪ್ರಶ್ನೆಗೆ ಜಾತಿಗೆ ಉತ್ತರ ಕೊಡಿ ಸರ್. ರಕ್ತಕ್ಕೆ ಅವ್ರು ಗುಣ ಹೇಳಿದ್ರು ಇಲ್ಲ. ನೀವು ಅದನ್ನೇ ಕಂಟಿನ್ಯೂ ಆಯ್ತಾ? ಮಾಡಬೇಡಿ. ಅವ್ರು ಹೇಳಿದ್ರು ನೀವೇ ಕಂಟಿನ್ಯೂ ಮಾಡಬೇಡಿ. ಉತ್ತರ ಈ ವಯ್ಯ ಮಾತಾಡದೆ ಬರ್ತೀನಿ, ಕುಂತ್ಕೊಳ್ರಿ ನಿಮಿಷ, ಕುಂತ್ಕೊಳ್ರಿ. ಅದೇ ಇಲ್ಲಿ ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅದ್ರ ನೈತಿಕ ಹೊಣೆ ಇದೇ ವಿಚಾರ ನಾಳೆ ಕೂಡ ಇಡೀ ದಿನ. ಅಶ್ವಿನ್ ಅವರೇ, ದಿಸ್ ಇಸ್ ನಾಟ್ ಡನ್. ಅಶ್ವಿನ್ ಅವರೇ, ಇದು ಸರಿಯಲ್ಲ, ಈ ರೀತಿಯಲ್ಲಿ ಮಾತನಾಡೋದು ಸರಿಯಲ್ಲ. ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ನೀವು ಬಿಟ್ಟಿಲ್ಲ ಉತ್ತರ ಕೊಡೋಕೆ. ಇವತ್ತಿನ ಸಮಯ, ಇವತ್ತಿನ ಚರ್ಚೆಗೆ ನಾನು ಅಬ್ಜೆಕ್ಟ್ ಮಾಡಿದ್ದೀನಿ ಸರ್, ನಾನು ಅಬ್ಜೆಕ್ಟ್ ಮಾಡಿದ್ದೀನಿ ಅದನ್ನ. ಇಲ್ಲ, ಈ ವಿಚಾರ ಇಲ್ಲಿಗೆ ಬಿಡೋದಿಲ್ಲ. ಈ ವಿಚಾರ ಇಲ್ಲಿಗೆ ಬಿಡೋ ಪ್ರಶ್ನೆನೇ ಇಲ್ಲ. ನಾಳೆ ಮತ್ತೆ ವಿಚಾರಣೆಗೆ ಬರ್ತಾರೆ ನಾಗೇಂದ್ರ ಅವರು. ಅನೇಕ ವಿಚಾರಗಳು ಚರ್ಚೆಗೆ ಒಳಪಡಬೇಕಿತ್ತು. ಅಶ್ವಿನ್ ಅವರೇ ಬಿಡ್ಲಿಲ್ಲ, ನೀವು ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ನೀವು ಬಿಡ್ಲಿಲ್ಲ, ಅವರು ಉತ್ತರ ಕೊಡ್ಲಿಲ್ಲ. ಮತ್ತೆ ಇದೇ ವಿಚಾರ ನಾಳೆ ಇಡೀ ದಿನ ಕವರ್ ಆಗುತ್ತೆ. ನಾಗೇಂದ್ರ ಅವರ ವಿಚಾರಣೆ. ಧನ್ಯವಾದ ಎಲ್ರಿಗೂ, ಧನ್ಯವಾದ.